ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ. ಇದು ಒಳ ನೋಟ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ ಸ್ಟೋರೀಸ್ ಅನ್ನ ನೋಡ್ತಾ ಹೋಗೋಣ. ಟಾಪ್ ಸ್ಟೋರಿ ನಂಬರ್ 1, ಚಾಣಕ್ಯನ ಪಂಚಮ ವೇದ. ಏನಿದು ಪಂಚಮ ವೇದ? 4 ವೇದಗಳು ಎಲ್ಲರಿಗೂ ಗೊತ್ತಿದೆ, ಆದ್ರೆ ಇದ್ಯಾವುದು ಈ ಪಂಚಮ ವೇದ? ಪಂಚಮ ವೇದ ಅಂದ ತಕ್ಷಣ ನಿಮ್ಗೊಂದು ಹಾಡು ನೆನಪಾಗಬಹುದು, ಆದ್ರೆ ಇಲ್ಲಿ ನಾವು ಹೇಳ್ತಾ ಇರೋ ಪಂಚಮ ವೇದ ಬೇರೆ. ಬಿಜೆಪಿಯ ಚಾಣಕ್ಯ ಖ್ಯಾತಿಯ ನಾಯಕರು ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಕೊಟ್ಟಿರುವ ಸೂತ್ರವೇ ಈ ಪಂಚಮ ವೇದ. ಈ ಪಂಚಮ ವೇದದ ಬಗ್ಗೆ ಇವತ್ತಿನ ಟಾಪ್ ಸ್ಟೋರಿ ನಂಬರ್ 1 ಅಲ್ಲಿ ನೋಡೋಣ. ಇನ್ನು ಟಾಪ್ ಸ್ಟೋರಿ ನಂಬರ್ 2, ಬಾಲಣ್ಣ ವಾಸಣ್ಣನ ಮಧ್ಯೆ ಗೋವಿಂದಣ್ಣ. ಬಾಲಣ್ಣ ಹಾಗೂ ವಾಸಣ್ಣ ಇಬ್ರು ಜೆಡಿಎಸ್ನಿಂದ ಬಂದವರು, ಆದ್ರೆ ಯಾವ ಪಕ್ಷಕ್ಕೂ ಸಂಬಂಧ ಇಲ್ಲದ ಕಾಮನ್ ಮ್ಯಾನ್ ನಮ್ಮ ಗೋವಿಂದಣ್ಣ ಅವರ ಬಳಿಯೂ ಇವರ ಬಳಿಯೂ ಹೋದಾಗ ಸಿಕ್ಕಂತಹ ಸುದ್ದಿ ಇದೆಯಲ್ಲ, ಅದು ಭಾರೀ ಮಜವಾಗಿದೆ. ನೋಡೋಣ ಟಾಪ್ ಸ್ಟೋರಿ ನಂಬರ್ 2ರಲ್ಲಿ. ಇನ್ನು 3ನೇ ಸ್ಟೋರಿ, ಕ್ರಾಸ್ ಕಾಟ, ಆರ್ಎಸ್ಎಸ್ ಪಾಠ, ದೋಸ್ತಿಯ ಆಟ. ಏನಿದು? ಪರಿಷತ್ ಚುನಾವಣೆಯಲ್ಲಿ ಕ್ರಾಸ್ ಓಟಿನ ಕಾಟ, ಅದಾದ್ಮೇಲೆ ಆರ್ಎಸ್ಎಸ್ಸಿನ ಪಾಠ ಬಿಜೆಪಿಯ ನಾಯಕರಿಗೆ. ಇದಕ್ಕೆಲ್ಲ ಕಾರಣ ದೋಸ್ತಿ ಪಕ್ಷದ ಆಟ. ಈಗ ಅದೇ ದೋಸ್ತಿ ಪಕ್ಷ ಶುರು ಮಾಡಿದರೆ ಮತ್ತೊಂದು ಚದುರಂಗದಾಟ. ಅದೇನು? ಟಾಪ್ ಸ್ಟೋರಿ ನಂಬರ್ 3 ನೋಡೋಣ. ಈಗ ಮೊದಲ ಸ್ಟೋರಿ ವೀಕ್ಷಕರೇ. ಬಿಜೆಪಿ ರಾಜ್ಯಾಧ್ಯಕ್ಷರ ಪಟ್ಟಕ್ಕೆ ಮುಂದೆ ಯಾರು ಅನ್ನುವಂತಹ ಪ್ರಶ್ನೆಗೆ ಬಿಜೆಪಿ ಹೈಕಮಾಂಡ್ ನಾಯಕರೇ ಉತ್ತರವನ್ನ ಹುಡುಕ್ತಾ ಇರುವಾಗ ಅಮಿತ್ ಶಾ ಮಾತ್ರ 4 ವೇದಗಳನ್ನ ಮೀರಿದ ಪಂಚಮ ವೇದದ ಸೂತ್ರವನ್ನ ಮುಂದಿಟ್ಟಿದ್ದಾರೆ. ಅದೇನ್ ಸೂತ್ರ ಅನ್ನೋದು ನಮ್ಮ ಒಳನೋಟಕ್ಕೆ ಕಂಡಿದೆ. ಏನಿದು ಪಂಚಮ ವೇದ ಸೂತ್ರ? ನೋಡ್ಕೊಂಬನ್ನಿ. ಒಂದು ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಥವಾ ಚೇಂಜ್ ಮಾಡಲ್ಲ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ಬಿಡಬೇಕು. ಎರಡೂ ಮಾಡದೇ ಇದ್ರೆ ಹಿಂಗೆ ಆಗೋದು. ಅವರು ರಾಜ್ಯಾಧ್ಯಕ್ಷರು, ಇವರು ರಾಜ್ಯಾಧ್ಯಕ್ಷರು ಅಂತ ದಿನಕ್ಕೊಂದು ಹೆಸರು ಬರುತ್ತೆ. ಈಗ ನೋಡಿ ಮತ್ತೊಂದು ಹೊಸ ಹೆಸರಿನ ಚರ್ಚೆ ಶುರುವಾಯಿತು. ಈಗ ಅಂತ ಇವತ್ತು ಬಿಜೆಪಿ ಪಾಳಿದ ಗುಸುಗುಸು ಹೇಳೋಕೆ ಶುರು ಮಾಡಿದ್ರು ಗೋವಿಂದಣ್ಣ. ಅರೆ ಗೋವಿಂದಣ್ಣ, ನೀವ್ ನೋಡಿ ಯಾವಾಗ್ಲೂ ಹಿಂಗೆ ಮಾಡ್ತೀರಿ. ಅದೇನ್ ಗುಸುಗುಸು ಅಂತ ಡೈರೆಕ್ಟ್ ಆಗಿ ಹೇಳಲ್ಲ, ಅದ್ಯಾವುದೋ ಹೊಸ ಹೆಸರು ಅಂದ್ರೆ ನೇರವಾಗಿ ಹೆಸರು ಹೇಳಿದ್ರೆ ಆಗಲ್ವಾ ಅಂದಾಗ ಬಾಯ್ ಬಿಟ್ರು ನೋಡ್ರಿ ಹೊಸ ಕತೆ. ಬಿಜೆಪಿಯ ಮುಂದಿನ ರಾಜ್ಯಾಧ್ಯಕ್ಷರ ಕತೆ ಹೇಳುತ್ತಾ ಮಾತು ಮುಂದುವರೆಸಿದ್ರು ಗುಸುಗುಸು ಗೋವಿಂದಣ್ಣ. ಅಯ್ಯೋ, ಒಂದ್ ಹೆಸರಾದ್ರೆ ನೇರವಾಗಿ ಹೇಳ್ಬಿಡಬಹುದು, ಒಂದು ಸಮುದಾಯದ ಹೆಸರನ್ನೇ ತಂದು ಬಿಟ್ರೆ ನೇರವಾಗಿ ಹೆಂಗ್ ಹೇಳೋದು ಹೇಳಿ ಅಂತ ನಮಗೆ ಪ್ರಶ್ನೆ ಕೇಳಿ ಕೌಂಟರ್ ಕೊಡೋದ? ಅಯ್ಯೋ ರಾಮ, ಇದೊಳ್ಳೆ ಕತೆ ಆಯ್ತಲ್ಲ ಅಂತ ನಾವು ಸಾವರಿಸಿಕೊಂಡು, ಸರಿ ಗೋವಿಂದಣ್ಣ, ಅದ್ಯಾವ ಸಮುದಾಯ ಅದನ್ನಾದ್ರೂ ನೇರವಾಗಿ ಹೇಳಿ, ಅಟ್ಲೀಸ್ಟ್ ಒಂದೆರಡು ಹೆಸರನ್ನಾದ್ರೂ ಹೇಳಿ ಅಂದಾಗ ಬಾಯ್ ಬಿಟ್ರು ಅಸಲಿ ಗುಸುಗುಸು. ಪಂಚಮಸಾಲಿ ಸಮುದಾಯಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನ, ಸದ್ದಿಲ್ಲದಂತಿರೋ ನಾಯಕಗೆ ರಾಜ್ಯ ಬಿಜೆಪಿಯ ಆಸ್ಥಾನ. ದಿಲ್ಲಿಯ ಕೃಷ್ಣ ಮೆನನ್ ಮಾರ್ಗದ ನಂಬರ್ 6A ಬಂಗ್ಲೆಯ ಮೂಲಗಳ ಪ್ರಕಾರ ಬಿಜೆಪಿ ಚಾಣಕ್ಯ ಖ್ಯಾತಿಯ ನಾಯಕರೀಗ ಪಂಚಮಸಾಲಿ ಸಮುದಾಯದ ನಾಯಕರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತರುವ ಬಗ್ಗೆ ಚರ್ಚೆ ನಡೆಸಿದ್ದಾರಂತೆ. ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯದ ಒಳ ಪಂಗಡಗಳ ಪೈಕಿ ಅತಿ ದೊಡ್ಡ ಪಂಗಡ ಪಂಚಮಸಾಲಿ. ಈ ಸಮುದಾಯದವರನ್ನೇ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ತಂದ್ರೆ ಬಿಜೆಪಿಗೆ ಅಡ್ವಾಂಟೇಜ್ ಆಗುತ್ತೆ ಎಂಬ ರಿಪೋರ್ಟ್ ಬಂದಿದೆಯಂತೆ. ಇಂತಹ ವರದಿಗಳ ಹಿನ್ನೆಲೆಯಲ್ಲಿ ಈಗೊಂದು ಚರ್ಚೆ ಆರಂಭವಾಗಿದೆಯಂತೆ. ಅದರ ಜೊತೆಗೆ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಕೇಳಿ ಬರ್ತಿರೋ ಪಂಚಮಸಾಲಿ ಸಮುದಾಯದ ಬಿಜೆಪಿ ನಾಯಕರ ಹೆಸರುಗಳು ಜಗನ್ನಾಥ ಭವನದ ಕಾರಿಡಾರ್ನಲ್ಲಿ ಜೋರಾಗಿ ಓಡಾಡತೊಡಗಿವೆ. ಈ ಹಿಂದೆ ಪಂಚಮಸಾಲಿಗೆ ಪಟ್ಟ ಕೊಡಲಾಗಿರಲಿಲ್ಲ. ಇದೇ ಕಾರಣಕ್ಕೆ ಈ ಬಾರಿ ಗಂಭೀರ ಚರ್ಚೆ ನಡೆದಿದೆಯಲ್ಲ. ಮಲ್ಲೇಶ್ವರಂನ ಕಮಲಪಾಳ್ಯದ ಕಚೇರಿಯ ಮೂಲಗಳ ಪ್ರಕಾರ ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗಲೇ ಪಂಚಮಸಾಲಿ ಸಮುದಾಯದವರನ್ನ ಅಧಿಕಾರದ ಕೇಂದ್ರ ಸ್ಥಾನಕ್ಕೆ ತರುವ ಚರ್ಚೆ ನಡೆದಿತ್ತು. ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದಾಗ ಅಮಿತ್ ಶಾ ಅವರು ಮುರುಗೇಶ್ ನಿರಾಣಿಯವರನ್ನ ಆ
ಸ್ಥಾನಕ್ಕೆ ತರಲು ಬಯಸಿದ್ದ ವಿಚಾರ ದೊಡ್ಡ ಸುದ್ದಿಯಾಗಿತ್ತು. ಆದ್ರೆ ಆಗ ಯಡಿಯೂರಪ್ಪನವರ ಇಚ್ಛೆಯಂತೆ ಬಸವರಾಜ ಬೊಮ್ಮಾಯಿ ಸಿಎಂ ಆದ್ರು. ಈಗ ರಾಷ್ಟ್ರೀಯ ಬಿಜೆಪಿ ಸಂಘಟನೆಯಲ್ಲಿ ಪ್ರಮುಖ ಸ್ಥಾನದಲ್ಲಿರುವ ರಾಜ್ಯ ಆರ್ಎಸ್ಎಸ್ನ ನಾಯಕರು ಆಗ ಅರವಿಂದ್ ಬೆಲ್ಲದವರ ಹೆಸರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಸ್ತಾಪ ಮಾಡಿದ್ರು. ರಾಜ್ಯಾಧ್ಯಕ್ಷರ ಬದಲಾವಣೆಯ ಚರ್ಚೆಯ ಈ ಹೊತ್ತಿನಲ್ಲಿ ಈ ಇಬ್ಬರು ನಾಯಕರ ಹೆಸರು ಈಗ ಚರ್ಚೆಗೆ ಬಂದಿದೆ ಅಂತಿವೆ ಕಮಲಪಾಳ್ಯದ ಮೂಲಗಳು. ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಪಂಚಮಸಾಲಿ ಸಮುದಾಯದ ಮೀಸಲಾತಿ ಹೋರಾಟ ತಾರಕಕ್ಕೇರಿತ್ತು. ಆಗ ಆ ಸಮುದಾಯವನ್ನ ಸಮಾಧಾನ ಮಾಡಲೆಂದೇ ಮುರುಗೇಶ್ ನಿರಾಣಿ ಜೊತೆ ಸಿಸಿ ಪಾಟೀಲ್ ಹಾಗೂ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರಿಗೂ ಸಚಿವ ಸ್ಥಾನ ನೀಡಲಾಗಿತ್ತು. ಆದರೆ ಪಂಚಮಸಾಲಿ ಸಮುದಾಯಕ್ಕೆ ಸಿಎಂ ಸ್ಥಾನ ಕೊಡಬೇಕೆಂಬ ಹೈಕಮಾಂಡ್ನ ಪ್ರಭಾವಿ ನಾಯಕರ ತೀರ್ಮಾನ ಹಾಗೂ ರಾಷ್ಟ್ರೀಯ ಸಂಘಟನೆಯಲ್ಲಿರುವ ಆರ್ಎಸ್ಎಸ್ ನಾಯಕರ ಇರಾದೆ ಈಡೇರಲಿಲ್ಲ. ಹೀಗಾಗಿ ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪಂಚಮಸಾಲಿ ಸಮುದಾಯದವರನ್ನೇ ತರುವ ಮೂಲಕ ಆ ಸಮುದಾಯದಲ್ಲಿ ವಿಶ್ವಾಸ ಮೂಡಿಸುವ ಪ್ರಯತ್ನಕ್ಕೆ ಕೈ ಹಾಕುವ ಚರ್ಚೆ ಮುನ್ನೆಲೆಗೆ ಬಂದಿದೆ ಎನ್ನುತ್ತಿವೆ ಜಗನ್ನಾಥ ಭವನದ ಬಲ್ಲ ಮೂಲಗಳು. ಆಕಾಂಕ್ಷಿಗಳಿಗೆ ಹೈಕಮಾಂಡ್ನಿಂದ ಸಿಕ್ಕಿಲ್ಲ ನಿರೀಕ್ಷಿತ ಮಳೆ. ರಾಜ್ಯ ಬಿಜೆಪಿ ಮಟ್ಟಿಗೆ ಜಡಿದು ಬರುತ್ತಂತೆ ತಡೆದ ಮಳೆ. ಈ ಬಾರಿ ಹೈಕಮಾಂಡ್ ನಾಯಕರು ಹಾಗೂ ಆರ್ಎಸ್ಎಸ್ ನಾಯಕರು ರಾಜ್ಯ ಬಿಜೆಪಿ ಬಗ್ಗೆ ಅಳೆದು ತೂಗಿ ತೀರ್ಮಾನ ತೆಗೆದುಕೊಳ್ತಾ ಇದ್ದಾರೆ. ಹೀಗಾಗಿ ಮಳೆ ತಡೆದು ಬರಬಹುದು. ಆದರೆ ಈ ಬಾರಿಯ ಮಳೆ ಜಡಿದು ಬರೋದು ಗ್ಯಾರಂಟಿ ಅನ್ನೋದು ದಿಲ್ಲಿಯ ಬಿಜೆಪಿ ಸೆಂಟ್ರಲ್ ಕಚೇರಿ ಮೂಲಗಳ ಮೂಲಕ ಒಳನೋಟಕ್ಕೆ ಕಂಡಿದೆ.